ನಿನ್ನೆ ಬಿಡದಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಆಸ್ತಿಯ ವಿಚಾರದ ಬಗ್ಗೆ ಮಾತನಾಡಿ ಇವತ್ತು ಮತ್ತೆ ಅದನ್ನ ಮುಂದುವರಿಸಿದ್ದಾರೆ. ಬೆಂಗಳೂರಲ್ಲಿ ಇವರದು 100 ಎಕರೆ ಭೂಮಿ ಇದೆ. ಕುಮಾರಣ್ಣ ಎಲ್ಲೋ ನಾಳೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ತಾ ಇದ್ದೀನಿ. ನಾಳೆ ಬಿಡದಿಗೆ ಬಂದು ಮಾತನಾಡಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆ ಶಿವಕುಮಾರ್ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಮೂಲ ದಾಖಲೆ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ಹೇಳಬೇಕು. ಇದನ್ನೆಲ್ಲ ನನಗಲ್ಲ, ರಾಜ್ಯದ ಜನರಿಗೆ ಹೇಳಬೇಕು ಅಂತ ರಾಮನಗರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಕ್ಕೆ ಇವತ್ತು ಕುಮಾರಸ್ವಾಮಿ ನಾನು ನಾಡ್ದು ಮಾತನಾಡ್ತೀನಿ, ರಾಮನಗರದಲ್ಲಿ ಮಾತನಾಡ್ತೀನಿ ಅಂತ ಹೇಳಿದರು. ಆನಂತರ ಈಗ ಮತ್ತೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅವರಿಬ್ಬರು ಮಾತನಾಡಿದ್ದನ್ನು ನೋಡೋಣ. ಹಲವಾರು ಅಕ್ರಮಗಳ ದಾಖಲೆಗಳನ್ನು ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನಂತೆ. ಅವರನ್ನು ಜೈಲಿಗೆ ಕಳ್ಸೋಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅವರ ಬಾಯಲ್ಲೇ ಬಂದಿದೆ, ಜೈಲಿಗೆ ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ. ಇದು ಒಂದು ಭಾಗ. ನಮ್ಮನ್ನು ಏನು ಪ್ರಶ್ನೆ ಮಾಡ್ತಾರೆ, ಬಿ ಜೆ ಪಿಯ ನಾಯಕರನ್ನ ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನನಗೆ ಅವರ ಗುರುಗಳು ಯಾರೋ ಒಬ್ಬರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ. ನನ್ನ ಮಾತಲ್ಲ ಇದು. ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು, ಅವರ ಗುರುಗಳು ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಆಸ್ತಿ ಏನಿತ್ತಾಗ ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ, ಮತ್ತೊಂದು ಒಂದು ಡಿ ವಿ ಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿ ವಿ ಮತ್ತು ಟಿ ವಿ ಮತ್ತು ಡಿ ವಿ ಡಿ ಇಟ್ಕೊಂಡು ದೊಡ್ಡರಳ್ಳಿಲಿ ಮತ್ತು ಕೋಡಳ್ಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು, ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಯಾವ ನೈತಿಕತೆ ಇದೆ ಇವರಿಗೆಲ್ಲ ಚರ್ಚೆ ಮಾಡಲಿಕ್ಕೆ? ಹೇಳಿದ್ದಾರೆ ಇವತ್ತೆಲ್ಲೋ ನಾನು ಡಿಕೆಗೆ ನಾಳೆ ಕೊಡ್ತೀನಿ ಉತ್ತರ ಅಂತ. ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ. ಹೇಳಬೇಕು ಫಸ್ಟ್ ನಿಮ್ದು ಬಾಲಕೃಷ್ಣೇಗೌಡದ ಬಿಚ್ಚಿಗೆ ಹೇಳಬೇಕು. ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ, ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ನೀವು ಎಷ್ಟು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಎಷ್ಟಿತ್ತೋ, ಈಗ ಎಷ್ಟು 100 ಎಕರೆಗಳು ಬೆಂಗಳೂರಿನಲ್ಲಿದೆ. ಕೇತ್ಕೆ ನಡೆದ ಆಮೇಲೆ ಮಾತಾಡೋಣ. ಲಾಸ್ಟಲ್ಲಿ ಬೆಂಗಳೂರಿನಲ್ಲಿ ಏರ್ಪೋರ್ಟು, ಚಿಕ್ಕುಪ್ಪಿ, ದೊಡ್ಡಕುಪ್ಪಿ, ಕನಕಪುರ ರೋಡು, ನೆಲಮಂಗಲ ರೋಡು, ಅಲ್ಲಿ ದೇವರಹಳ್ಳಿ, ಇಲ್ಲಿ ಗುಮ್ಮಳಗೋಡು ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತೇಳಿ ಮಾತಾಡಬೇಕು. ಹೆಂಗ್ ಬಂತು, ಏನಾಯ್ತು, ಎಷ್ಟಕ್ಕೆ ತೆಗೆದುಕೊಂಡ್ರು, ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬೆಳ್ಕೊಂಡಿದೆ ಅಂತ ಹೇಳ್ಬೇಕು. ನಾನು ಮೈನಿಂಗ್ ವಿಚಾರಕ್ಕೆ ಈಗ ನಾನು ಮಾತಾಡೋಕೆ ಹೋಗುದಿಲ್ಲ. ಲೋಕಾಯುಕ್ತ ಎನ್ಕ್ವೈರಿ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಗವರ್ನರ್ ಹತ್ರ ಇರುವಂಥ ಫೈಲ್ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಈಗ ಸದ್ಯಕ್ಕೆ ನಾನು ಮಾತಾಡೋಕೆ ಹೋಗುದಿಲ್ಲ. ಇಷ್ಟಕ್ಕೆ ನಾಳೆ ತಾವು ಉತ್ತರವನ್ನು ಕೊಡಿ. ಜನತೆ ಕೊಡಬೇಕಿದು, ನನಗಲ್ಲ, ಈ ರಾಜ್ಯದ ಜನತೆ ಕೊಡಬೇಕು. ಕುಮಾರಣ್ಣ ಹೇಳಿದ್ದಾರೆ ಇವತ್ತೆಲ್ಲೋ ನಾನು ಡಿಕೆಗೆ ನಾಳೆ ಕೊಡ್ತೀನಿ ಉತ್ತರ ಅಂತ. ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ. ಹೇಳಬೇಕು ಫಸ್ಟ್ ನಿಮ್ದು ಬಾಲಕೃಷ್ಣೇಗೌಡದ ಬಿಚ್ಚಿಗೆ ಹೇಳಬೇಕು. ಎಷ್ಟಿತ್ತು ಅಧಿಕಾರಿಗೆ, ಎಷ್ಟಿದೆ, ಈಗ ಎಷ್ಟಾಗಿದೆ, ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ನೀವು ಎಷ್ಟು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಎಷ್ಟಿತ್ತೋ, ಈಗ ಎಷ್ಟು 100 ಎಕರೆಗಳು ಬೆಂಗಳೂರಿನಲ್ಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.